ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಇಲ್ಲೊಂದು ಕಾಯಿ ತೋರಿಸ್ತಿದ್ದೀನಿ ನೋಡಿ. ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಇದು ಮಡಗ್ಲಕಾಯಿ ಅಂತ ಹೇಳ್ತಾರೆ. ಆವಾಗ ಸ್ವಲ್ಪ ಇದು ನಾಟಿ ಟೈಪಲ್ಲಿ ಬರೋದು. ಈಗ ಎಲ್ಲ ಇದನ್ನು ಫಾರಮ್ ಥರ ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಮಾರ್ಕೆಟಲ್ಲಿ ಒಂದು 200-150 ರೂಪಾಯಿಂದ KGವರೆಗೂ ಮಾರ್ತಾರೆ. ನಾನು ಇದನ್ನು ಈ ಬಿಳಿ ತಿಂಗ್ರೊಳೆ ಕಾಳನ್ನು ನೆನೆಸ್ಬಿಟ್ಟು ಒಂದು ಆಲೂಗಡ್ಡೆ ಹಾಕಿ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರೈಟು ಅಂತ ಇದು ಮಾಡಬೇಡಿ, ಆದಷ್ಟು ಒಂದು ಅರ್ಧ KGನಾರು ತೊಗೊಂಬಂದು ತಿನ್ನಿ. ಇದನ್ನು ಇದ್ರ ಬಗ್ಗೆ ಹೇಳ್ತಾರೆ. ಇದು ಒಂದು ತಿಂದರೆ 1 ಸ್ಪೂನ್ ತುಪ್ಪಕ್ಕೆ ಸಮಾನ ಅಂತ ಹೇಳ್ತಾರೆ. ಒಂದು ಕಾಯಿ ತಿಂದರೆ ಅಷ್ಟು ಒಳ್ಳೆಯದಂತೆ. ಈ ಸಾಂಬಾರು ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಈಗ ಹೇಳ್ಕೊಡ್ತೀನಿ ನೋಡಿ. ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಮಡಗ್ಲಕಾಯಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು 2 ಪೀಸ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ನೋಡಿ ಮಸಾಲೆ ಹಾಕೋಣ. ಒಂದು ಭಾಗ ಆದಷ್ಟು ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಸ್ವಲ್ಪ ಕೊತ್ತಂಬರಿ, ಆಮೇಲೆ ಅದನ್ನು ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಸ್ವಲ್ಪ ಚಕ್ಕೆ ಲವಂಗ ಮಸಾಲ ಹಾಕ್ತಾಯಿದ್ದೀನಿ. ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದು. ಅವತ್ತು ಕಾಳು ಸಾಂಬಾರು ಮಾಡ್ಬೇಕಾದ್ರೆ ತೋರಿಸಿದ್ನಲ್ಲ, ಗರಂ ಮಸಾಲ ಪೌಡ್ರು ಅಂತ. ಚಕ್ಕೆ ಲವಂಗ ಕಾಳು ಮೆಣಸು ಮಾತ್ರ ಹಾಕಿ ನಾನು ಮಾಡೋದು. ಚಕ್ರ ಮೊಗ್ಗು ಸೋಂಪು ಅದೆಲ್ಲ ಹಾಕಿ ಮಾಡೋದಿಲ್ಲ ನಾನು. ಇದು 2 ಸ್ಪೂನ್ ಧನಿಯಾ ಪೌಡ್ರು ಮನೇಲೇ ಮಾಡಿಟ್ಕೊಂಡಿರೋದು. ಇದು ಟೊಮೊಟೊ ಜಾಸ್ತಿ ಇತ್ತು ಅಂಥೇಳಿ ನಾನು ಸ್ವಲ್ಪ ರುಬ್ಬಿಟ್ಟಿದ್ದೆ, ಹಾಳಾಗುತ್ತೆ ಅಂತ. ಆ ರುಬ್ಬಿರೋ ಮಿಶ್ರಣನೇ 2 ಸೌಟು ಹಾಕ್ಕೋತಾಯಿದ್ದೀನಿ. ಜಾಸ್ತಿ ಏನಾದ್ರು ಟೊಮೊಟೊ ಇದ್ದರೆ ವೇಸ್ಟ್ ಆಗುತ್ತೆ ಅನ್ನಂಗಿದ್ರೆ, ಹಾಳಾಗುತ್ತೆ ಅನ್ನಂಗಿದ್ದರೆ ರುಬ್ಬಿ ಫ್ರಿಜ್ಜಲ್ಲಿ ಇಡಿ ಫ್ರೆಂಡ್ಸ್. ಆವಾಗ ನೀವು ಸುಮಾರು ದಿನ ಸ್ಟೋರ್ ಮಾಡ್ಕೊಂಡು ಚೆನ್ನಾಗಿಟ್ಕೋಬೋದು. 2 ಸ್ಪೂನಷ್ಟು ಸ್ವಲ್ಪ ಖಾರ ಪೌಡ್ರ್, ಅಚ್ಚ ಖಾರ ಪುಡಿ, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈ ಮಸಾಲೆನ ರುಬ್ಕೊಬರೋಣ. ಈ ಮಡಗ್ಲಕಾಯಿನ ನಮ್ಮಲ್ಲಿ ಮಟನಿಗೂ ಹಾಕಿ ಮಾಡ್ತೀವಿ ಫ್ರೆಂಡ್ಸ್. ಮಟನಿಗೆ ಸುಲಿಯೋಕಾಳು ಇದು ಎಲ್ಲ ಹಾಕಿ ಮಾಡ್ತೀವಿ. ಅದೊಂದಿನ ರೆಸಿಪಿ ತೋರಿಸ್ತೀನಿ. ಜಾಸ್ತಿ ನಾವು ಈ ಮಡಗ್ಲಕಾಯಿನ ಮಟನಿಗೆ ಹಾಕಿ ಮಾಡ್ತೀವಿ, ಚೆನ್ನಾಗಿರುತ್ತೆ ಅಂತ. ಇನ್ನೊಂದು ಸಲ ನಿಮಗೆ ಆ ರೆಸಿಪಿ ತೋರಿಸ್ತೀನಿ ಮಾಡೋದು ನೋಡಿ. ಈಗ ಕಾಳು ತರಕಾರಿ ಎಲ್ಲ ಬೇಯೋಕ್ಕಿಡೋಣ. ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ಸಾಂಬಾರೆಲ್ಲ ಬೇಗ ಆಗಿಬಿಡುತ್ತೆ. ಹೆಚ್ಚಿಟ್ಕೊಂಡು ಮಸಾಲೆ ಒಂದು ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ. ಮಸಾಲೆ ಎಲ್ಲ ಈಗ ಹಾಕ್ತಾಯಿದ್ದೀನಿ, ರುಬ್ಬಿರೋದು. ರುಚಿಗೆ ಸಾಕಷ್ಟು ಉಪ್ಪು ಹಾಕಿ, ನಿಮಗೆ ಯಾವುದಕ್ಕೆ ಬೇಕೋ ತೋರಿಸ್ತೀನಿ ಅದು ಕೂಡಿಸ್ಕೊಳ್ಳಿ. ಇದು ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ ಅದದಲ್ಲಿ ಕೂಡಿಸ್ಕೊಳ್ಳಿ ಸಾಂಬಾರನ್ನ. ಸಾಂಬಾರು ಅಷ್ಟೇ ಫ್ರೆಂಡ್ಸ್, ತುಪ್ಪದ ಥರನೇ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಸಾಂಬಾರನ್ನ ಕೂಡಿಸ್ಕೊಳ್ಳಿ. ಅದು ಕುದ್ದು ಸರಿಯಾಗುತ್ತೆ. 1 ವಿಷಲ್ ಹೊಡ್ಸಿದ್ರೆ ಸಾಕು, ಸಾಂಬಾರು ರೆಡಿ ಆಯಿತು ಅಂತ. ಬೇಗನೂ ಆಗುತ್ತೆ. ಇದು ಜೂನಿಂದ ಆಗಸ್ಟ್ ತಿಂಗಳವರೆಗೂ ಸಿಗುತ್ತೆ ಫ್ರೆಂಡ್ಸ್ ಮಾರ್ಕೆಟಲ್ಲಿ. ನೀವು ಹೋಗಿ ತೊಗೊಂಬಂದು ಮಾಡ್ಕೊಳ್ಳಿ. ಈ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ನಾನಿದು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್.